ಪಹಲ್ಗಾಮ್ನ ಪ್ರತೀಕಾರ ಯಾವಾಗ ಅಂತ ಕೇಳಿದಾಗ ಭಾರತ ಅದೆಲ್ಲದಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ನಾಳೆ ಇಡೀ ದೇಶಾದ್ಯಂತ ಒಂದು ತಯಾರಿ ನಡೀತಾ ಇದೆ. ಅದೇನು? ಪಾಕಿಸ್ತಾನದ ವಿರುದ್ಧ ಭಾರತದ ಪಹಲ್ಗಾಮ್ ಪ್ರತೀಕಾರ ಆರಂಭವಾಗ್ತಾ ಇದೆ. ನಾಳೆ ದೇಶದ 244 ಕಡೆಗೆ ಯುದ್ಧದ ಮಾಕ್ ಡ್ರಿಲ್ ಅನ್ನು ಮಾಡ್ತಾರೆ. 1971 ಬಳಿಕ ದೇಶದಲ್ಲಿ ಯುದ್ಧದ ಸೈರನ್ ಮೊಳಗ್ತಾ ಇದೆ. ದೇಶವಾಸಿಗಳೇ, ಯುದ್ಧಕ್ಕೆ ಸನ್ನದ್ಧರಾಗುವುದು ಹೇಗೆ? ಮಾಕ್ ಡ್ರಿಲ್ ವೇಳೆ ದೇಶದ ಜನ ಏನು ಮಾಡಬೇಕು? ಗೃಹ ಇಲಾಖೆಯಿಂದ ದೇಶದ ಜನರಿಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇನು ಡೀಟೇಲ್ ಆಗಿ ಹೇಳ್ತೀವಿ ನಿಮಗೆ, ಯಾವ ರೀತಿಯಾಗಿ ನಡೆಯುತ್ತೆ ಏನು ಅಂತ ಹೇಳಿ. ಸೊ ಪಹಲ್ಗಾಮ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳೋಕೆ ಭಾರತ ಈಗ ಸನ್ನದ್ಧವಾಗ್ತಾ ಇದೆ. ಅದಕ್ಕೆ ಜನರನ್ನು ಕೂಡ ಸನ್ನದ್ಧರನ್ನಾಗಿ ಮಾಡಲಾಗ್ತಾ ಇದೆ. ದೇಶದ ಜನ ಏನು ಬಯಸ್ತಾರೋ ಅದನ್ನೇ ಮಾಡ್ತೀವಿ ಅನ್ನುವಂಥದ್ದನ್ನ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಅದರ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ದೇಶದ ಜನ ಬಯಸ್ತಾ ಇರುವಂಥದ್ದು ಏನು? ದೇಶದ ಜನ ಬಯಸ್ತಾ ಇರುವಂಥದ್ದೇ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೇಳಿ ಮಾರನೇ ದಿನಾನೇ 240 ಕಡೆಗೆ ಒಂದು ವಾರ ನಡೆಯುತ್ತೆ ಇದು. ನಾಳೆ ಒಂದೇ ದಿನ ಮುಗಿಸ್ಬಿಡೋದಲ್ಲ, ಒಂದು ವಾರ ಸತತವಾಗಿ ದೇಶದಲ್ಲಿ ಹಲವು ಭಾಗಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗತ್ತೆ. ಯುದ್ಧದ ಸಂದರ್ಭದಲ್ಲಿ ಹೇಗಿರಬೇಕು, ಯಾವ ರೀತಿಯಾಗಿರಬೇಕು. ಫಾರ್ ಎಕ್ಸಾಂಪಲ್, ಭೂಕಂಪ ಆದಂಥ ಸಂದರ್ಭದಲ್ಲಿ ನೀವು ಹೇಗೆ ಅಲರ್ಟ್ ಆಗಬೇಕು ಅನ್ನೋದನ್ನ ಸಣ್ಣ ಮಕ್ಕಳಿಗೆ ಪಾಠಗಳನ್ನು ಹೇಳ್ಕೊಡ್ತಾರೆ ಸ್ಕೂಲ್ಗಳಲ್ಲಿ. ಭೂಕಂಪ ಆದಾಗ ಏನು ಮಾಡಬೇಕು, ಎಲ್ಲಿ ನಿಂತ್ಕೊಳ್ಬೇಕು, ಮನೆಯಿಂದ ಆಚೆ ಬಂದು ನಿಂತ್ಕೊಳ್ಬೇಕು, ಯಾವುದ್ರ ಕೆಳಗಡೆ ಹೋಗಿ ಅವಿತ್ಕೊಂಡು ಕೂತ್ಕೋಬೇಕು, ಇವೆಲ್ಲವನ್ನು ಹೇಳಿಕೊಡ್ತಾರಲ್ವಾ. ಹಾಗೆ ಯುದ್ಧದ ಸಂದರ್ಭದಲ್ಲಿ, ಬೊಂಬಾರ್ಡಿಂಗ್ ಆಗುವಂಥ ಸಂದರ್ಭದಲ್ಲಿ, ಅಂದರೆ ಬಾಂಬ್ಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಹೇಗಿರಬೇಕು, ಯಾವ ರೀತಿಯಾಗಿರಬೇಕು, ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಎಲ್ಲಿ ಹೋಗಿ ಅವಿತು ಕುಳಿತುಕೊಳ್ಬೇಕು, ಜೊತೆಗೆ ಕ್ಯಾಶುಲಿಟಿ ಆದಾಗ, ಅಂದರೆ ಯಾರಿಗಾದರೂ ಅಲ್ಲೇನಾದರೂ ಹಾನಿ ಆದಾಗ ಅವರನ್ನೇ ಹೇಗೆ ರಕ್ಷಣೆ ಮಾಡಬೇಕು, ಬೆಂಕಿ ಬಿದ್ದಾಗ ಏನು ಮಾಡಬೇಕು, ಇವುಗಳನ್ನೆಲ್ಲವನ್ನು ಕೂಡ ಒಂದು ಚಿತ್ರಣವನ್ನು ತೋರಿಸ್ತಾರೆ ನಿಮಗೆ, ಅಣಕು ಚಿತ್ರ. ಈ ರೀತಿಯಾಗಿ ಆದಾಗ ಏನು ಮಾಡಬೇಕು, ಯಾವ ರೀತಿಯಾಗಿ ನಾವು ಅಲರ್ಟ್ ಆಗಬೇಕು ಅಂಥೇಳಿ. ಅದನ್ನೇ ಈಗ ಮಾಕ್ ಡ್ರಿಲ್ ಅಂತ ಕರೆಯೋದು. ಸೊ ಹಾಗಾಗಿ ನಾಳೆ ಯುದ್ಧದ ಎಚ್ಚರಿಕೆಯ ಸೈರನ್ ಅಂತೂ ಮೊಳಗುತ್ತೆ. ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ. ಕ್ಯಾಶ್ ಟಾರ್ಚ್ ಮತ್ತು ಮೆಡಿಕಲ್ ಕಿಟ್ ಮನೆಯಲ್ಲಿರಲಿ, ಮಿಸ್ ಮಾಡದೆ ಅದನ್ನು ಇಟ್ಕೊಳ್ಳಿ. ನಾಳೆ ವಿದ್ಯುತ್ ಆಫ್ ಮಾಡಿ ಮಾಕ್ ಡ್ರಿಲ್ ನಡೆಯುತ್ತೆ. ಸಂಪೂರ್ಣವಾಗಿ ಕತ್ತಲು ಆವರಿಸಿಕೊಳ್ಳುತ್ತೆ, ಕೆಲವು ಗಂಟೆಗಳವರೆಗೂ ಕೂಡ, ಕೆಲವು ನಿಮಿಷಗಳವರೆಗೂ ಕೂಡ. ವಾಯುದಾಳಿ ನಡೆದಾಗ ಎಚ್ಚರಿಕೆಯ ಸೈರನ್ ಮೊಳಗಲಿದೆ. ವಾಯುದಾಳಿ ನಡೆದಂಥ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಡಿಜಿಟಲ್ ಪೇಮೆಂಟ್ ಕೈ ಕೊಡಬಹುದು. ಆ ಸಂದರ್ಭದಲ್ಲಿ ಕಾರಣ ಇಂಟರ್ನೆಟ್ಟನ್ನು ಜಾಮ್ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ, ಆಫ್ ಮಾಡ್ತಾರೆ. ಹಾಗಾಗಿನೇ ಒಂದಿಷ್ಟು ಕ್ಯಾಶ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನಿಮಗೆಲ್ಲವನ್ನು ಕೂಡ ಈಗ ಏನಾಗ್ಬಿಟ್ಟಿದೆ, ಯಾರು ಕ್ಯಾಶ್ ಇಟ್ಕೊಳ್ಳೋದಿಲ್ಲ. UPI ಪೇಮೆಂಟು ಮೊಬೈಲಲ್ಲೇ ಎಲ್ಲವೂ ಕೂಡ ಓಪನ್ ಮಾಡಿಬಿಟ್ಟು UPIಯಲ್ಲಿ ನಿಮಗೆ ಕ್ಯಾಶ್ ಎಲ್ಲರೂ ಕೊಡ್ತೀರ. ಹಾಗಾಗಿ ಈ ಯುದ್ಧದ ಸಂದರ್ಭದಲ್ಲಿ ನೆಟ್ವರ್ಕ್ಗಳನ್ನು ಜಾಮ್ ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಮೊಬೈಲ್ ವರ್ಕ್ ಆಗೋದಿಲ್ಲ. ಕ್ಯಾಶ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ದೆಹಲಿಯ ಪ್ರತಿನಿಧಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ನಾಳೆ ಒಂದು ದಿನಕ್ಕೆ ಮಾತ್ರ ಇದು ಮಾಡೋದಾದರೆ ಯಾವ ಪ್ರಯೋಜನಕ್ಕೂ ಕೂಡ ಬರೋದಿಲ್ಲ. ಕಾರಣ ಪ್ರತಿಯೊಂದು ಭಾಗಗಳಲ್ಲೂ ಕೂಡ ಇದರ ಎಫೆಕ್ಟ್ ಆಗಬೇಕಾಗತ್ತೆ. ಈಗ ಕೇಂದ್ರದಿಂದ ರಾಜ್ಯಗಳಿಗೆ ಏನು ಸೂಚನೆ ಇದೆ, ಮತ್ತೆ ಮಾಕ್ ಡ್ರಿಲ್ ಅನ್ನ ಪ್ರತಿಯೊಂದು ಹಳ್ಳಿಗೂ ಕೂಡ ತಲುಪಿಸಬೇಕು ಅಂದರೆ ಯಾವ ರೀತಿಯಾದಂಥ ಸೂಚನೆಗಳನ್ನು ನೀಡಲಾಗ್ತಾ ಇದೆ? ಈಗ ಪ್ರತಿಯೊಬ್ಬರಿಗೆ ಮುಟ್ಟಬೇಕು ಅಂತ. ಅರುಣ್ ನೋಡಿ, ನಾಳೆ ಮಾಡ್ತಾ ಇರುವಂತ ಮಾಕ್ ಡ್ರಿಲ್ ಏನಿದೆ ಅದು ಮೊದಲ ಹಂತ, ಪ್ರಾಥಮಿಕ ಹಂತ ಅಂತ ನಾವು ಭಾವಿಸಬಹುದು. ಯಾಕೆಂದ್ರೆ ಇನ್ನೂ ಕೂಡ ಯುದ್ಧ ಶುರುವಾಗಿಲ್ಲ. ಯುದ್ಧದ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖ ಪ್ರದೇಶಗಳು ಮತ್ತು ಸೆನ್ಸಿಟಿವ್ ಪ್ರದೇಶಗಳೇನಿದಾವೆ ಈ ಪ್ರದೇಶಗಳಲ್ಲಿ ಮಾತ್ರ ಈಗ ಮಾಕ್ ಡ್ರಿಲ್ ಅನ್ನ ಮಾಡ್ತಾ ಇರುವಂತದ್ದು. ಮುಂದಿನ ಹಂತದಲ್ಲಿ ಅಂತಹ ಸನ್ನಿವೇಶಗಳು ನಿರ್ಮಾಣ ಆದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಮಾಕ್ ಡ್ರಿಲ್ಗೆ ಸೂಚನೆ ಕೊಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈಗ ನೋಡಿ, ಆಯ್ಕೆ ಮಾಡ್ಕೊಂಡಿರುವಂತಹ ಸ್ಥಳಗಳೇನಿದಾವೆ ಅವು ಒಂದು ಮಿಲಿಟರಿ ಸೇರಿದಂತೆ ಮಿಲಿಟರಿ ಅಥವಾ ಅದರ ಸೇನೆಗೆ ಸಂಬಂಧಿಸಿದಂತಹ ಊರುಗಳು ಅಥವಾ ಸ್ಥಳಗಳಾಗಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಇನ್ನು ಕೆಲವು ಸ್ಥಳಗಳೇನಿದಾವೆ ವಿದ್ಯುತ್ ಸ್ಥಾವರಗಳಿರುವಂತದ್ದು ಅಥವಾ ಪ್ರಮುಖ ಅಣೆಕಟ್ಟು
ಅಣೆಕಟ್ಟುಗಳಿರುವಂಥದ್ದು ಅಥವಾ ಪ್ರಮುಖ ಕಟ್ಟಡಗಳಿರುವಂಥ ಸ್ಥಳಗಳಾಗಿರ್ಬೋದು, ಈ ರೀತಿಯಾಗಿರುವಂಥ ಸ್ಥಳಗಳನ್ನ ಆಯ್ಕೆ ಮಾಡಿಕೊಂಡು, ನಗರಗಳನ್ನ ಆಯ್ಕೆ ಮಾಡಿಕೊಂಡು ಅದರ ಸುತ್ತಮುತ್ತವೂ ಕೂಡ ಮಾಕ್ ಡ್ರಿಲ್ ಅನ್ನ ಮಾಡುವಂತ ಕೆಲಸಗಳನ್ನ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಶತ್ರು ದೇಶ ಬಾಂಬ್ ದಾಳಿಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ, ಮಿಸೈಲ್ ಸ್ಟ್ರೈಕ್ ಮಾಡಬೇಕಾದಂತ ಸಂದರ್ಭದಲ್ಲಿ ಅಥವಾ ಏರ್ ಸ್ಟ್ರೈಕ್ ಮಾಡಬೇಕಾದಂತ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಕಟ್ಟಡಗಳು, ಸ್ಮಾರಕಗಳು, ಅಣೆಕಟ್ಟುಗಳು, ವಿದ್ಯುತ್ ಸ್ಥಾವರಗಳು, ಈ ರೀತಿಯಾದಂತಹ ಪ್ರದೇಶಗಳನ್ನ ನೋಡಿ ಡ್ಯಾಮೇಜ್ ಮಾಡುವಂತ ಸಾಧ್ಯತೆಗಳಿರುತ್ತೆ, ದಾಳಿಗಳನ್ನ ಮಾಡುವಂತ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ಈ ಪ್ರದೇಶ ಏನು ಸೆನ್ಸಿಟಿವ್ ಆಗಿರುತ್ತೆ, ಈ ಪ್ರದೇಶದಲ್ಲಿ ಜನರು ಹೇಗೆ ಬಿಹೇವ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ಟ್ರೈನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಣುಕು ಪ್ರದರ್ಶನದ ಮೂಲಕ ಈ ಪ್ರದೇಶಗಳಲ್ಲಿ ಹೆಚ್ಚು ದಾಳಿ ಸಂಭವನೀಯ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಜನರು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಮೊದಲ ಹಂತದಲ್ಲಿ ಕಲಿಸ್ಕೊಡುವಂತ ಕೆಲಸಗಳಾಗ್ತಿದ್ದಾವೆ. ಮುಂದಿನ ಹಂತದಲ್ಲಿ ಏನಾದರೂ ಯುದ್ಧ ಆಗಬಹುದಾದಂತಹ ಸಾಧ್ಯತೆಗಳು ಬಂದ್ರೆ ಮತ್ತಷ್ಟು ಪ್ರದೇಶಗಳಿಗೆ, ಮತ್ತಷ್ಟು ನಗರಗಳಿಗೆ ಈ ಒಂದು ಮಾಕ್ ಡ್ರಿಲ್ ಅನ್ನ ವಿಸ್ತರಿಸುವಂತ ಸಾಧ್ಯತೆಗಳನ್ನ ಕೂಡ ನಾವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಆದ್ರೆ ಈಗ ಪೂರ್ವ ಸಿದ್ಧತೆಯ ಭಾಗವಾಗಿ ಎಲ್ಲೆಲ್ಲಿ ದಾಳಿಗಳು ನಡೀಬಹುದು ಅನ್ನುವಂತ ಸೆನ್ಸಿಟಿವ್ ಪ್ಲೇಸ್ಗಳೇನಿರುತ್ತಲ್ಲ, ಆ ಪ್ರದೇಶಗಳನ್ನ ಗುರುತು ಮಾಡಿಕೊಂಡು ಈಗ ಈ ಒಂದು ಅಣುಕು ಪ್ರದರ್ಶನಕ್ಕೆ ಸೂಚನೆಯನ್ನು ಕೊಡಲಾಗಿರುವಂತದ್ದು. ಅದರಂತೆ ನಾಳೆ ಮಾಕ್ ಡ್ರಿಲ್ ಕೂಡ ನಡೆಯುತ್ತೆ. ಅಲ್ಲಿ ಜನರು ಹೇಗೆ ಬಿಹೇವ್ ಮಾಡಬೇಕು, ಬಾಂಬಿಂಗ್ ಆದಂತ ಸಂದರ್ಭದಲ್ಲಿ ಹೇಗೆ ರಕ್ಷಿಸಿಕೊಳ್ಬೇಕು, ಫೈರ್ ಆಕ್ಸಿಡೆಂಟ್ಗಳಾದ್ರೆ ಹೇಗೆ ನೆರವಿಗೆ ಬರಬೇಕು, ಅಥವಾ ಗಾಯಾಳುಗಳಾದಂಥ ಜನರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತ ವಿಚಾರದಲ್ಲಿ ಹೇಗೆ ನಮ್ಮ ಕೆಲಸಗಳಿರಬೇಕು, ಸರ್ಕಾರ, ವ್ಯವಸ್ಥೆ ಮತ್ತೆ ಜನರ ನಡುವೆ ಮೂರಕ್ಕೂ ಕೂಡ ಒಂದಕ್ಕೊಂದು ಕನೆಕ್ಟಿವಿಟಿಯನ್ನು ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ, ಮತ್ತೆ ಈ ವ್ಯವಸ್ಥೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಈ ಮಾಕ್ ಡ್ರಿಲ್ ಮಾಡೋದ್ರಿಂದ ಆ ದೋಷಗಳನ್ನು ಕೂಡ ಸರಿಪಡಿಸಿಕೊಳ್ಳಿಕ್ಕೆ ಸರ್ಕಾರದ ಹತ್ರ ಅಥವಾ ವ್ಯವಸ್ಥೆಯ ಹತ್ರ ಒಂದು ಆಪ್ಷನ್ ಕೂಡ ಉಳ್ಕೊಂಡಿರುತ್ತೆ. ಯಾವಾಗ ಯುದ್ಧ ಆಗುತ್ತೆ ಆ ಸಂದರ್ಭದಲ್ಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಸಮಯಾವಕಾಶ ಕೂಡ ಇರಲ್ಲ. ಹಾಗಾಗಿ ಈ ಅಣುಕು ಪ್ರದರ್ಶನವನ್ನ ಮಾಡ್ತಾ ಇರುವಂತದ್ದು. ಇಂತಹ ಮಾಕ್ ಡ್ರಿಲ್ ಗಳನ್ನ ಮಾಡುವಂತದ್ರಿಂದ ವ್ಯವಸ್ಥೆಯಲ್ಲಿರುವಂತಹ ಉಳುಕುಗಳೇನು ಅಥವಾ ಸಮಸ್ಯೆಗಳೇನು ಅನ್ನುವಂಥದ್ದು ಕೂಡ ನಮಗೆ ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ. ಕೆಲವು ಎಕ್ವಿಪ್ಮೆಂಟ್ಗಳು ಕೆಲಸಕ್ಕೆ ಬರಲ್ಲ, ಕೆಲವು ಆನ್ ಟೈಮ್ಗೆ ನಮಗೆ ಲಭ್ಯ ಇರಲ್ಲ. ಈ ತರದ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಗುರುತಿಸಿ ಅವುಗಳನ್ನ ಸರಿಪಡಿಸಿಕೊಂಡು ನಾವು ಸನ್ನದ್ಧವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡುವಂಥದ್ದು. ಒಂದು ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಜೊತೆಗೆ ಮತ್ತೊಂದು ಕಡೆಗೆ ವ್ಯವಸ್ಥೆಯಲ್ಲಿರುವಂತಹ ಸಮಸ್ಯೆಗಳನ್ನ ಹುಡುಕಿ ಅವುಗಳನ್ನ ಸರಿಪಡಿಸುವಂತ ದೃಷ್ಟಿಯಿಂದಲೂ ಕೂಡ ಈ ಮಾಕ್ ಡ್ರಿಲ್ ಗಳನ್ನ ಮಾಡ್ತಾ ಇರುವಂತದ್ದು. ನಾಳೆ ನಡೀತಾ ಇರುವಂತದ್ದು ಮೊದಲ ಹಂತ ಅಥವಾ ಪ್ರಾಥಮಿಕ ಹಂತ ಅಂತ ನಾವು ಕರಿಬಹುದು. ಮುಂದೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿದ್ರೆ ಇದು ಇನ್ನಷ್ಟು ನಗರಗಳಿಗೆ ವಿಸ್ತರಣೆ ಆಗುವಂತ ಸಾಧ್ಯತೆಗಳನ್ನ ಖಂಡಿತ ನಿರೀಕ್ಷೆ ಮಾಡಬಹುದು. ಅರುಣ್.